ನಾಯಕರ ಮೇಲೆ ಶ್ರೀರಾಮುಲು ಕೆಂಡ ಕಾರಿದ್ದಾರೆ. ಬಡವರ ಹಣವನ್ನ ಕಾಂಗ್ರೆಸ್ನ ನಾಯಕರು ನುಂಗಿ ನೀರು ಕುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕರ ಮುಖವಾಡ ಇನ್ನೂ ಬಯಲಾಗೋದು ಬಾಕಿ ಇದೆ. ಎಲ್ಲರ ಮುಖವಾಡ ಕೂಡ ಕಳಚಿ ಬೀಳಬೇಕು ಅಂತ ಹೇಳಿ ಶ್ರೀರಾಮುಲು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಅನೇಕ ನಾಯಕರ ಮುಖವಾಡ ಕಳಚಿ ಬೀಳಬೇಕು, ಬಡವರ ಹಣವನ್ನ ನುಂಗು ನೀರು ಕುಡಿದಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಮತದಾರರಿಗೆ ಹಣ ಹಂಚಿಕೆ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರ ಬಂಡವಾಳ ಇದೀಗ ಬಯಲಾಗಬೇಕು ಅಂತ ಹೇಳಿ ಶ್ರೀರಾಮುಲು ಮಾತನಾಡಿದ್ದಾರೆ. ಪ್ರಕರಣ ನೋಡಬಹುದು. 4 ಜನ ಶಾಸಕರು ಮತ್ತು ಒಬ್ಬರು ಸಂಸದರ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೆ. ಇದನ್ನು ಯಾವ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು, ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ನನಗೆ ಅವರು ಈಗಿನ ನಾಯಕರು ಏನಿದ್ದಾರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರು ಸಂಸದರಾದ ಇಟ್ಕೊಂಡು 5 ಮಂದಿ MLAಗಳು ಅವರೇ ಇದ್ದಾರೆ. ಅವ್ರು ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಅವ್ರು ಮಾಡೋದೆಲ್ಲ ಭ್ರಷ್ಟಾಚಾರ ಕೆಲಸಗಳು. ಮನೆ ಮುಂದೆ ಬೃಂದಾವನ ಇದ್ದಂತೆ. ಯಾಕಂದ್ರೆ ಇವತ್ತು ಈ ವಾತಾವರಣ ನೋಡಿದಂತ ಟೈಮಲ್ಲಿ ನೋಡ್ರಿ, ಬಹಳಷ್ಟು ಮಂದಿ ತುಕಾರಾಮ್ ಅವರು ST ಮೀಸಲು ಕ್ಷೇತ್ರದಿಂದ ಗೆಲ್ತಾರ. ಕೂಡ್ಲಿಗಿ ಶಾಸಕರು ST ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಶ್ರೀನಿವಾಸ್ ಅವರು ಗೆಲ್ತಾರ, ವೈದ್ಯರು ಅವರು ಪಾಪ. ಅದೇ ರೀತಿಯಲ್ಲಿ ಕೂಡ ಗಣೇಶ್ ಅವರು ST ಮೀಸಲು ಕ್ಷೇತ್ರದಿಂದ ಗೆಲ್ಲಿತಾರ. ನಾರಾ ಭರತ್ ರೆಡ್ಡಿ ಅವರು ಜನರಲ್ ಕ್ಷೇತ್ರದಿಂದ ಗೆಲ್ಲಿತಾರ. ಇವರೆಲ್ಲರೂ ಕೂಡ ಇವತ್ತು ನಾಗೇಂದ್ರ ಸೇರ್ಕೊಂಡು ಆ ನಿಗಮದ ಮಂತ್ರಿಗಳು ಪಾಪ ಅವರು ಸೇರಿಕೊಂಡು ಅವ್ರ ಪಟಾಲಮಿ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, 187 ಕೋಟಿ ಲಪಟಾಯಿಸಿದ್ರು. ಆ 177 ಕೋಟಿ ರೂಪಾಯಿ 87 ಕೋಟಿ ರೂಪಾಯಿ ಲಪಟಾಯಿಸಿದ ನಂತರ ಏನ್ ಮಾಡಿದ್ರು ಇವರೆಲ್ಲ ಕೂಡ ದೊಡ್ಡವರು? ಈ ಹಣವೆಲ್ಲ ಕೂಡ ಹೈದರಾಬಾದ್ ತಗೊಂಡೋದ್ರು. ಅಲ್ಲಿದ್ದಂತ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಇವರಿಗೆ ಹಾಕಿದ ನಂತರ ಏನ್ ಅನಾಹುತ ಆಯ್ತು? ಅಲ್ಲಿದ್ದಂತ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಚಂದ್ರಶೇಖರನ್ ಅಂತ ಮ್ಯಾನೇಜರ್ನ ಎಲ್ಲೊಂದ್ ಕಡೆ ಗೋವಾಗ ಹೊತ್ಕೊಂಡು ಹೊಡೆದಾಕಿರೋರ್ನ ಆ ಫೋರ್ಸ್ಗೆ ತಡಿಲಾರ್ದಂತೆ ಮನೇಲಿ ಬಂದು ನೇಣು ಹಾಕೊಂಡ ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಆಯ್ತು. ಶುರು ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿಗಳು ಹೋರಾಟ ಮಾಡಿದ್ವಿ. ಈ ಮಂತ್ರಿಗಳಂತ ನಾಗೇಂದ್ರ ಅವರು ಅವತ್ತಿನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. ಅವನ ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಅಧಿಕಾರವನ್ನು ಕಳ್ಕೊಂಡ ನಂತರ ಎಲ್ಲ ಇನ್ವೆಸ್ಟಿಗೇಷನ್ ದಲ್ಲಿ ಯಾರ್ಯಾರು ಅವರು ಬೇಕಾದಂತ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ದಲ್ಲಿ ಇಲ್ಲ, ಇಂಥವ್ರಿಗೆ ಒಂದು ಸಂಸದರಿಗೆ 20 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ ಎಲ್ಲ ತಗೊಂಡ ನಂತರ ಇವತ್ತು ಪುನಃ ಇಡಿ ರೇಡ್ ಕೂಡ ಆಗ್ತಾ ಇದೆ. ಹಂಗಾಗಿ ಇಡಿ ರೇಡ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಇಡಿ ರೇಡ್ ಆದ ನಂತರ ಮುಂದಕ್ಕೆ ಅವರ ಅಧಿಕಾರವನ್ನು ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ಅವ್ರ ಶಾಸಕ ಸ್ಥಾನವನ್ನು ಕಳ್ಕೋಬೇಕಾದ್ರೆ ಸಂಸತ್ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ನೋಡೋಣ, ನಾನೇನು ಭವಿಷ್ಯ ಹೇಳಂತ ನಾಯಕ ಅಲ್ಲ. ಅಂದ್ರೆ ಅಲ್ಲಿ ಏನ್ ಕಾನೂನು ಪ್ರಕಾರ ಏನು ಬೇಕಾಗಿದೆ, ಇಡಿಯಲ್ಲಿ ಏನೇನು ಡಾಕ್ಯುಮೆಂಟೇಶನ್ ಇದೆ ಅದ್ರ ಮೇಲೆ ಅವ್ರಿಗೆ ನಿರ್ಧಾರ ಆಗುತ್ತೆ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಹಗರಣ ಆಗಿರೋದು ಸತ್ಯ. ಅದನ್ನ ವಾಪಸ್ ತಗೊಟ್ಕೊಂಡಿದೀವಿ, ಅದನ್ನ ಮತ್ತೆ ಇಲಾಖೆಗೆ ಏನ್ ಸೇರಿಸಿದೀವಿ. ಬಹಳ ಚಲೋ ಇದಲ್ರಿ. ಅವ್ನು ನಾಗೇಂದ್ರ ಸಣ್ಣ ಮಂತ್ರಿ ಆಗಿದ್ದ, ಆರ್ಥಿಕ ಮಂತ್ರಿ ಹಿಡ್ಕೊಂಡ್ಬಿಟ್ರೆ ಎಲ್ಲ ರೊಕ್ಕೆಲ್ಲ ಒಂದೇ ಸರಿ ಬಳಕೆ ಮಾಡ್ಕೋಬಹುದಲ್ಲ. ಏನ್ ನಮ್ಮ ಬಜೆಟ್ ಎಷ್ಟು ಹೇಳಿ 2.5 ಲಕ್ಷ ಕೋಟಿ 3 ಲಕ್ಷ ಕೋಟಿ ಐತೆ, 3.5 ಲಕ್ಷ ಕೋಟಿ ಒಂದೇ ಸರಿ ಬಳದ್ ಬಿಡ್ಬೋದಲ್ಲ. ಈ ಸಣ್ಣ ಒಂದು ನಿಗಮದ ಮಂತ್ರಿ ಯಾಕೆ ಹಿಡ್ಕೋಬೇಕು? ಮತ್ತೆ 3.5 ಲಕ್ಷ ಕೋಟಿ ತಗೊಂಡು ಮತ್ತೆ 3.5 ಲಕ್ಷ ಕೋಟಿ ಎಲೆಕ್ಷನ್ ಮುಂಚೆ ಆಗತ್ತು. ಈ ಚಲೋ ಐತಲ್ಲ. ಪಾಪ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡ ನಂತರ ಏನಂತಾರ, ಇಲ್ಲ ಮೊನ್ನೆ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಅಂತ ಇದ್ದಾನೆ, ಆ ರೊಕ್ಕ ವಾಪಸ್ ಜೈಲಲ್ಲಿ ಕೊಡ್ರಪ್ಪ, ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಬೇಕು. ಇದಿಷ್ಟು ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ನಾಯಕರ ಮೇಲೆ ಶ್ರೀರಾಮುಲು ಕೆಂಡ ಕಾರಿದ್ದಾರೆ. ಬಡವರ ಹಣವನ್ನ ಕಾಂಗ್ರೆಸ್ನ ನಾಯಕರು ನುಂಗಿ ನೀರು ಕುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕರ ಮುಖವಾಡ ಇನ್ನೂ ಬಯಲಾಗೋದು ಬಾಕಿ ಇದೆ. ಎಲ್ಲರ ಮುಖವಾಡ ಕೂಡ ಕಳಚಿ ಬೀಳಬೇಕು ಅಂತ ಹೇಳಿ ಶ್ರೀರಾಮುಲು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಅನೇಕ ನಾಯಕರ ಮುಖವಾಡ ಕಳಚಿ ಬೀಳಬೇಕು, ಬಡವರ ಹಣವನ್ನ ನುಂಗು ನೀರು ಕುಡಿದಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಮತದಾರರಿಗೆ ಹಣ ಹಂಚಿಕೆ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರ ಬಂಡವಾಳ ಇದೀಗ ಬಯಲಾಗಬೇಕು ಅಂತ ಹೇಳಿ ಶ್ರೀರಾಮುಲು ಮಾತನಾಡಿದ್ದಾರೆ. ಪ್ರಕರಣ ನೋಡಬಹುದು. 4 ಜನ ಶಾಸಕರು ಮತ್ತು ಒಬ್ಬರು ಸಂಸದರ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೆ. ಇದನ್ನು ಯಾವ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು, ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ನನಗೆ ಅವರು ಈಗಿನ ನಾಯಕರು ಏನಿದ್ದಾರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರು ಸಂಸದರಾದ ಇಟ್ಕೊಂಡು 5 ಮಂದಿ MLAಗಳು ಅವರೇ ಇದ್ದಾರೆ.
ಅವ್ರು ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಅವ್ರು ಮಾಡೋದೆಲ್ಲ ಭ್ರಷ್ಟಾಚಾರ ಕೆಲಸಗಳು, ಮನೆ ಮುಂದೆ ಬೃಂದಾವನ ಇದ್ದಂತೆ. ಯಾಕಂದ್ರೆ ಇವತ್ತು ಈ ವಾತಾವರಣ ನೋಡಿದಂತ ಟೈಮಲ್ಲಿ ನೋಡ್ರಿ, ಬಹಳಷ್ಟು ಮಂದಿ ತುಕಾರಾಮ್ ಅವರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಗೆಲ್ತಾರ, ಕೂಡ್ಲಿಗಿ ಶಾಸಕರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಶ್ರೀನಿವಾಸ್ ಅವರು ಗೆಲ್ತಾರ, ವೈದ್ಯರವರು ಪಾಪ. ಅದೇ ರೀತಿಯಲ್ಲಿ ಕೂಡ ಗಣೇಶ್ ಅವರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಗೆಲ್ಲಿತಾರ, ನಾರಾ ಭರತ್ ರೆಡ್ಡಿ ಅವರು ಜನರಲ್ ಕ್ಷೇತ್ರದಿಂದ ಗೆಲ್ಲಿತಾರ. ಇವರೆಲ್ಲರೂ ಕೂಡ ಇವತ್ತು ನಾಗೇಂದ್ರ ಸೇರ್ಕೊಂಡು, ಆ ನಿಗಮದ ಮಂತ್ರಿಗಳು ಪಾಪ ಅವರು ಸೇರಿಕೊಂಡು, ಅವ್ರ ಪಟಾಲಮಿ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, 187 ಕೋಟಿ ಲಪಟಾಯಿಸಿದ್ರು. ಆ 177 ಕೋಟಿ ರೂಪಾಯಿ 87 ಕೋಟಿ ರೂಪಾಯಿ ಲಪಟಾಯಿಸಿದ ನಂತರ ಏನ್ ಮಾಡಿದ್ರು ಇವರೆಲ್ಲ ಕೂಡ ದೊಡ್ಡವರು, ಈ ಹಣವೆಲ್ಲ ಕೂಡ ಹೈದರಾಬಾದ್ ತಗೊಂಡೋದ್ರು. ಅಲ್ಲಿದ್ದಂತ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಇವ್ರಿಗೆ ಹಾಕಿದ ನಂತರ ಏನ್ ಅನಾಹುತ ಆಯ್ತು, ಅಲ್ಲಿದ್ದಂತ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಚಂದ್ರಶೇಖರ್ ಅನ್ನಂತ ಮ್ಯಾನೇಜರ್ನ ಎಲ್ಲೋ ಒಂದ್ ಕಡೆ ಗೋವಾಗ ಹೊತ್ಕೊಂಡು ಹೊಡೆದಾಕಿರ. ಅದನ್ನ ಆ ಫೋರ್ಸ್ಗೆ ತಡಿಲಾರ್ದಂತೆ ಮನೇಲಿ ಬಂದು ನೇಣು ಹಾಕೊಂಡ ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿಗಳು ಹೋರಾಟ ಮಾಡಿದ್ವಿ. ಈ ಮಂತ್ರಿಗಳಂತ ನಾಗೇಂದ್ರ ಅವರು ಅವತ್ತಿನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು, ಅವನ ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಅಧಿಕಾರವನ್ನು ಕಳ್ಕೊಂಡ ನಂತರ ಎಲ್ಲ ಇನ್ವೆಸ್ಟಿಗೇಷನ್ ದಲ್ಲಿ ಯಾರ್ಯಾರು ಅವರು ಬೇಕಾದಂತ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ದಲ್ಲಿ ಇಲ್ಲ, ಇಂಥವ್ರಿಗೆ ಒಂದು ಸಂಸದರಿಗೆ 20 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ ಎಲ್ಲ ತಗೊಂಡ ನಂತರ ಇವತ್ತು ಪುನಃ ಇಡಿ ರೇಡ್ ಕೂಡ ಆಗ್ತಾ ಇದೆ. ಹಂಗಾಗಿ ಇಡಿ ರೇಡ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಇಡಿ ರೇಡ್ ಆದ ನಂತರ ಮುಂದಕ್ಕೆ ಅವರ ಅಧಿಕಾರವನ್ನು ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ, ಅವ್ರ ಶಾಸಕ ಸ್ಥಾನವನ್ನು ಕಳ್ಕೋಬೇಕಾದ್ರೆ ಸಂಸತ್ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ನೋಡೋಣ, ನಾನೇನು ಭವಿಷ್ಯ ಹೇಳಂತ ನಾಯಕ ಅಲ್ಲ. ಅಂದ್ರೆ ಅಲ್ಲಿ ಏನ್ ಕಾನೂನು ಪ್ರಕಾರ ಏನು ಬೇಕಾಗಿದೆ, ಇಡಿಯಲ್ಲಿ ಏನೇನು ಡಾಕ್ಯುಮೆಂಟೇಶನ್ ಅದ್ರ ಮೇಲೆ ಅವ್ರಿಗೆ ನಿರ್ಧಾರ ಆಗುತ್ತೆ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಹಗರಣ ಆಗಿರೋದು ಸತ್ಯ, ಅದನ್ನ ವಾಪಸ್ ತೆಗೆದುಕೊಂಡಿದೀವಿ, ಅದನ್ನ ಮತ್ತೆ ಇಲಾಖೆಗೆ ಏನ್ ಸೇರಿಸಿದೀವಿ. ಬಹಳ ಚಲೋ ಇದಲ್ರಿ. ಅವ್ನು ನಾಗೇಂದ್ರ ಸಣ್ಣ ಮಂತ್ರಿ ಆಗಿದ್ದ, ಆರ್ಥಿಕ ಮಂತ್ರಿ ಹಿಡ್ಕೊಂಡ್ಬಿಟ್ರೆ ಎಲ್ಲ ರೊಕ್ಕ ಎಲ್ಲ ಒಂದೇ ಸಲ ಬಳಕೆ ಮಾಡ್ಕೋಬಹುದಲ್ಲ. ಏನ್ ನಮ್ಮ ಬಜೆಟ್ ಎಷ್ಟು ಹೇಳಿ 2.5 ಲಕ್ಷ ಕೋಟಿ 3 ಲಕ್ಷ ಕೋಟಿ ಐತೆ, 3.5 ಲಕ್ಷ ಕೋಟಿ ಒಂದೇ ಸಲ ಬೆಳೆದು ಬಿಡ್ಬೋದಲ್ಲ. ಈ ಸಣ್ಣ ಒಂದು ನಿಗಮದ ಮಂತ್ರಿ ಯಾಕೆ ಹಿಡ್ಕೋಬೇಕು, ಮತ್ತೆ 3.5 ಲಕ್ಷ ಕೋಟಿ ತಗೊಂಡ್ರೆ ಮತ್ತೆ 3.5 ಲಕ್ಷ ಕೋಟಿ ಎಲೆಕ್ಷನ್ ಮುಂಚೆ ಆಗತ್ತು. ಈ ಚಲೋ ಐತಲ್ಲ. ಪಾಪ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡ್ ನಂತರ ಏನಂತಾರ, ಇಲ್ಲ ಮೊನ್ನೆ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಅಂತ ಇದ್ದಾನೆ, ಆ ರೊಕ್ಕ ವಾಪಸ್ ಜಲ್ಲಿಲ್ ಕೊಟ್ರಪ್ಪ, ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಬೇಕು. ಇದಿಷ್ಟು ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ನಾಯಕರ ಮೇಲೆ ಶ್ರೀರಾಮುಲು ಕೆಂಡ ಕಾರಿದ್ದಾರೆ. ಬಡವರ ಹಣವನ್ನ ಕಾಂಗ್ರೆಸ್ನ ನಾಯಕರು ನುಂಗಿ ನೀರು ಕುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕರ ಮುಖವಾಡ ಇನ್ನೂ ಬಯಲಾಗೋದು ಬಾಕಿ ಇದೆ. ಎಲ್ಲರ ಮುಖವಾಡ ಕೂಡ ಕಳಚಿ ಬೀಳಬೇಕು ಅಂತ ಹೇಳಿ ಶ್ರೀರಾಮುಲು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಅನೇಕ ನಾಯಕರ ಮುಖವಾಡ ಕಳಚಿ ಬೀಳಬೇಕು, ಬಡವರ ಹಣವನ್ನ ನುಂಗು ನೀರು ಕುಡಿದಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಮತದಾರರಿಗೆ ಹಣ ಹಂಚಿಕೆ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರ ಬಂಡವಾಳ ಇದೀಗ ಬಯಲಾಗಬೇಕು ಅಂತ ಹೇಳಿ ಶ್ರೀರಾಮುಲು ಮಾತನಾಡಿದ್ದಾರೆ. ಪ್ರಕರಣ ನೋಡಬಹುದು, 4 ಜನ ಶಾಸಕರು ಮತ್ತು ಒಬ್ಬರು ಸಂಸದರ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೆ. ಇದನ್ನ ಯಾವ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು, ಇದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ನನಗೆ ಅವರು ಈಗಿನ ನಾಯಕರು ಏನಿದ್ದಾರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರು ಸಂಸದರಾದ ಹಿಡ್ಕೊಂಡು 5 ಮಂದಿ MLAಗಳು ಅವರೇ ಇದ್ದಾರೆ. ಅವ್ರು ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಅವ್ರು ಮಾಡೋದೆಲ್ಲ ಭ್ರಷ್ಟಾಚಾರ ಕೆಲಸಗಳು, ಮನೆ ಮುಂದೆ ಬೃಂದಾವನ ಇದ್ದಂತೆ. ಯಾಕಂದ್ರೆ ಇವತ್ತು ಈ ವಾತಾವರಣ ನೋಡಿದಂತ ಟೈಮಲ್ಲಿ ನೋಡ್ರಿ, ಬಹಳಷ್ಟು ಮಂದಿ ತುಕಾರಾಮ್ ಅವರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಗೆಲ್ತಾರ, ಕೂಡ್ಲಿಗಿ ಶಾಸಕರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಶ್ರೀನಿವಾಸ್ ಅವರು ಗೆಲ್ತಾರ, ವೈದ್ಯರವರು ಪಾಪ. ಅದೇ ರೀತಿಯಲ್ಲಿ ಕೂಡ ಗಣೇಶ್ ಅವರು ಎಸ್ಟಿ ಮೀಸಲು ಕ್ಷೇತ್ರದಿಂದ ಗೆಲ್ಲಿತಾರ, ನಾರಾ ಭರತ್ ರೆಡ್ಡಿ ಅವರು ಜನರಲ್ ಕ್ಷೇತ್ರದಿಂದ ಗೆಲ್ಲಿತಾರ. ಇವರೆಲ್ಲರೂ ಕೂಡ ಇವತ್ತು ನಾಗೇಂದ್ರ ಸೇರ್ಕೊಂಡು, ಆ ನಿಗಮದ ಮಂತ್ರಿಗಳು ಪಾಪ ಅವರು ಸೇರಿಕೊಂಡು, ಅವ್ರ ಪಟಾಲಮಿ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, 187 ಕೋಟಿ ಲಪಟಾಯಿಸಿದ್ರು. ಆ 177 ಕೋಟಿ ರೂಪಾಯಿ 87 ಕೋಟಿ ರೂಪಾಯಿ ಲಪಟಾಯಿಸಿದ ನಂತರ ಏನ್ ಮಾಡಿದ್ರು ಇವರೆಲ್ಲ ಕೂಡ ದೊಡ್ಡವರು, ಈ ಹಣವೆಲ್ಲ ಕೂಡ ಹೈದರಾಬಾದ್ ತಗೊಂಡೋದ್ರು. ಅಲ್ಲಿದ್ದಂತ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಇವ್ರಿಗೆ ಹಾಕಿದ ನಂತರ ಏನ್ ಅನಾಹುತ ಆಯ್ತು, ಅಲ್ಲಿದ್ದಂತ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಚಂದ್ರಶೇಖರ್ ಅನ್ನಂತ ಮ್ಯಾನೇಜರ್ನ ಎಲ್ಲೋ ಒಂದ್ ಕಡೆ ಗೋವಾಗ ಹೊತ್ಕೊಂಡು ಹೊಡೆದಾಕಿರ.
ಆ ಫೋರ್ಸ್ಗೆ ತಡಿಲಾರ್ದಂತೆ ಮನೇಲಿ ಬಂದು ನೇಣು ಹಾಕೊಂಡ ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಆಯ್ತು. ಶುರು ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿಗಳು ಹೋರಾಟ ಮಾಡಿದ್ವಿ. ಈ ಮಂತ್ರಿಗಳಂತ ನಾಗೇಂದ್ರ ಅವರು ಅವತ್ತಿನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. ಅವನ ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಅಧಿಕಾರವನ್ನು ಕಳ್ಕೊಂಡ ನಂತರ ಎಲ್ಲ ಇನ್ವೆಸ್ಟಿಗೇಷನ್ ದಲ್ಲಿ ಯಾರ್ಯಾರು ಅವರು ಬೇಕಾದಂತ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ದಲ್ಲಿ ಇಲ್ಲ ಇಂಥವ್ರಿಗೆ ಒಂದು ಸಂಸದರಿಗೆ 20 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ ಎಲ್ಲ ತಗೊಂಡ ನಂತರ ಇವತ್ತು ಪುನಃ ಇಡಿ ರೇಡ್ ಕೂಡ ಆಗ್ತಾ ಇದೆ. ಹಂಗಾಗಿ ಇಡಿ ರೇಡ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಇಡಿ ರೇಡ್ ಆದ ನಂತರ ಮುಂದಕ್ಕೆ ಅವರ ಅಧಿಕಾರವನ್ನು ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ಅವ್ರ ಶಾಸಕ ಸ್ಥಾನವನ್ನು ಕಳ್ಕೋಬೇಕಾದ್ರೆ ಸಂಸತ್ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ನೋಡೋಣ, ನಾನೇನು ಭವಿಷ್ಯ ಹೇಳಂತ ನಾಯಕ ಅಲ್ಲ. ಅಂದ್ರೆ ಅಲ್ಲಿ ಏನ್ ಕಾನೂನು ಪ್ರಕಾರ ಏನು ಬೇಕಾಗಿದೆ, ಇಡಿಯಲ್ಲಿ ಏನೇನು ಡಾಕ್ಯುಮೆಂಟೇಶನ್ ಅದ್ರ ಮೇಲೆ ಅವ್ರಿಗೆ ನಿರ್ಧಾರ ಆಗುತ್ತೆ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಹಗರಣ ಆಗಿರೋದು ಸತ್ಯ. ಅದನ್ನ ವಾಪಸ್ ತೆಗೆದುಕೊಂಡಿದೀವಿ, ಅದನ್ನ ಮತ್ತೆ ಇಲಾಖೆಗೆ ಏನ್ ಸೇರಿಸಿದೀವಿ. ಬಹಳ ಚಲೋ ಇದಲ್ರಿ. ಅವ್ನ್ ನಾಗೇಂದ್ರ ಸಣ್ಣ ಮಂತ್ರಿ ಆಗಿದ್ದ, ಆರ್ಥಿಕ ಮಂತ್ರಿ ಹಿಡ್ಕೊಂಡ್ಬಿಟ್ರೆ ಎಲ್ಲ ರೊಕ್ಕ ಎಲ್ಲ ಒಂದೇ ಸರಿ ಬಳಕೆ ಮಾಡ್ಕೋಬೋದಲ್ಲ. ಏನ್ ನಮ್ಮ ಬಜೆಟ್ ಎಷ್ಟು ಹೇಳಿ 2.5 ಲಕ್ಷ ಕೋಟಿ 3 ಲಕ್ಷ ಕೋಟಿ ಐತೆ, 3.5 ಲಕ್ಷ ಕೋಟಿ ಒಂದೇ ಸರಿ ಬೆಳೆದು ಬಿಡ್ಬೋದಲ್ಲ. ಈ ಸಣ್ಣ ಒಂದು ನಿಗಮದ ಮಂತ್ರಿ ಯಾಕೆ ಹಿಡ್ಕೋಬೇಕು? ಮತ್ತೆ 3.5 ಲಕ್ಷ ಕೋಟಿ ತಗೊಂಡ್ರೆ ಮತ್ತೆ 3.5 ಲಕ್ಷ ಕೋಟಿ ಎಲೆಕ್ಷನ್ ಮುಂಚೆ ಆಗತ್ತು. ಈ ಚಲೋ ಐತಲ್ಲ. ಪಾಪ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡ ನಂತರ ಏನಂತಾರ, ಇಲ್ಲ ಮೊನ್ನೆ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಅಂತ ಇದ್ದಾನೆ, ಆ ರೊಕ್ಕ ವಾಪಸ್ ಜಲ್ಲಿಯಲ್ಲಿ ಕೊಟ್ರಪ್ಪ, ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಬೇಕು. ಇದಿಷ್ಟು ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.